ವೇರಿಯೇಷನ್ ಆಫ್ ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ವಿತ್ ಟೆಂಪ್ರೇಚರ್ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ವೇರಿಯೇಷನ್ ಆಫ್ ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ವಿತ್ ಪ್ರೆಸರ್, ವೇರಿಯೇಷನ್ ಆಫ್ ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ವಿತ್ ಪ್ರೆಸರ್ ಜೊತೆಗೆ ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ಹೇಗೆ ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳಿ. ವಿ ನೋನ್ ದಟ್ chemical potential of a constituent I in a system is given by, chemical potential is nothing but partial molar free energy. ಸೊ ಅದು ನಮಗೆ ಏನಾಗುತ್ತೆ, ಜಿ ಐ, ಇಲ್ಲಿ ಬರುವಂತಹ ಟರ್ಮ್ಸ್ಗಳೆಲ್ಲ ಐ ನಿಮಗೆ ಅಷ್ಟು ಕ್ಲಿಯರ್ ಆಗಿರಲಿ ಕಾಣ್ತಾ ಇಲ್ಲ, ಬಟ್ ದಿಸ್ ಈಸ್ ದಿ ಐ. ಎಲ್ಲ ಅದು ಜಿ ಐ ಬಾರ್ ಇದೆ, ಈಸ್ ಈಕ್ವಲ್ ಮ್ಯೂ ಐ ಅದು. ಸೊ ಏನಾಗುತ್ತೆ, ವಿ ಆಲ್ರೆಡಿ ನೋನ್ ದಿ ಕೆಮಿಕಲ್ ಪೊಟೆನ್ಷಿಯಲ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಐ ಇನ್ ಎ ಸಿಸ್ಟಮ್ ಈಸ್ ಗಿವನ್ ಬೈ ಜಿ ಐ ಬಾರ್ ಈಸ್ ಈಕ್ವಲ್ ಟು ಮ್ಯೂ ಐ ಕೆಮಿಕಲ್ ಪೊಟೆನ್ಷಿಯಲ್. The nth constituent is equal dou G by dou Ni at constant temperature pressure N1 N2. ಅದು ಇಕ್ವೇಷನ್ 1 ಆಗುತ್ತೆ. ಈ ಇಕ್ವೇಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರೆಸರ್ ಹೇಳಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಪ್ರೆಸರ್ ಕಾನ್ಸ್ಟೆಂಟ್ ಯಾವುದಾಗಿರುತ್ತೆ ಅವಾಗ, ಟೆಂಪ್ರೇಚರ್ ಆಗಿರುತ್ತೆ. ಸೊ ಡೋ ಮ್ಯೂ ಐ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಈಸ್ ಈಕ್ವಲ್ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಆಫ್ ಡೋ ಜಿ ಅಂದಾಗ ಡೋ ಸ್ಕ್ವಯರ್ ಜಿ ಬೈ ಡೋ ಎನ್ ಐ ವಿತ್ ರೆಸ್ಪೆಕ್ಟ್ ಟು ಪ್ರೆಸರ್ ಅದರಿಂದ ಡೋ ಪಿ ಆಗುತ್ತೆ. ದಟ್ ಈಸ್ ಇಕ್ವೇಷನ್ 2. ವಿ ಆಲ್ರೆಡಿ ನೋನ್ ದಟ್ ಚೇಂಜ್ ಇನ್ ಫ್ರೀ ಎನರ್ಜಿ ವಿತ್ ಚೇಂಜ್ ಇನ್ ಪ್ರೆಸರ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಈಸ್ ಈಕ್ವಲ್ ಟು ವಿ. ವಿ ಅಂದರೆ ವ್ಯಾಲ್ಯೂಮ್. ಸೊ ದಟ್ ಈಸ್ ಇಕ್ವೇಷನ್ 3. ಈ ಇಕ್ವೇಷನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡೋ ಸ್ಕ್ವಯರ್ ಜಿ ಬೈ ಡೋ ಪಿ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎನ್ ಐತ್ ಕಾಂಪೋನೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಜೊತೆಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಡೋ ಸ್ಕ್ವಯರ್ ಜಿ ಬೈ ಡೋ ಎನ್ ಐ ಇಂಟು ಡೋ ಪಿ ಈಸ್ ಈಕ್ವಲ್ ಡೋ ವಿ ಬೈ ಡೋ ಎನ್ ಐ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಸರ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎನ್ ಐ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮತ್ತು ಪ್ರೆಸರ್ನ ತಗೊಂಡಿದ್ದೀವಿ. ಆಗ ಇಕ್ವೇಷನ್ ಡೋ ಸ್ಕ್ವಯರ್ ಜಿ ಬೈ ಡೋ ಎನ್ ಐ ಡೋ ಪಿ ಈಸ್ ಈಕ್ವಲ್ ಡೋ ವಿ ಬೈ ಪಾರ್ಷಿಯಲ್ ಚೇಂಜ್ ಇನ್ ವ್ಯಾಲ್ಯೂ ಡೋ ವಿ ಬೈ ಡೋ ಎನ್ ಐ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಸರ್. ದಟ್ ಈಸ್ ಇಕ್ವೇಷನ್ 4. ಸೊ ಕಂಪೇರ್ ಇಕ್ವೇಷನ್ 2 ಆ್ಯಂಡ್ 4. ಸೇಮ್ ಇರುವಂತಹ ಟರ್ಮ್ಸ್ಗಳು ಯಾವುದು, ಡೋ ಸ್ಕ್ವಯರ್ ಜಿ ಬೈ ಡೋ ಎನ್ ಐ ಇಂಟು ಡೋ ಪಿ ಇದೆ. ಸೊ ಉಳಿದಿರುವಂತಹ ಟರ್ಮ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಯಾವ್ಯಾವುದು, ಡೋ ಮ್ಯೂ ಐ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ N1 N2 ಈಸ್ ಈಕ್ವಲ್. ಉಳಿದಿರುವಂತಹ ಟರ್ಮ್ ಡೋ ವಿ ಬೈ ಡೋ ಎನ್ ಐ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಸರ್. ಕಂಪೇರ್ ಇಕ್ವೇಷನ್ 2 ಮತ್ತು 4. ಅದರಲ್ಲಿ ಡೋ ಸ್ಕ್ವಯರ್ ಜಿ ಬೈ ಡೋ ಎನ್ ಐ ಡೋ ಪಿ ಸೇಮ್ ಇದೆ ಅಂದರೆ ಉಳಿದಿರೋ ಟರ್ಮ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಡೋ ಮ್ಯೂ ಐ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟಿ ಈಸ್ ಈಕ್ವಲ್ ನಾವೇನು ತಗೊಂಡಿದ್ದೀವಿ, ಡೋ ವಿ ಬೈ ಡೋ ಎನ್ ಐ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಸರ್ ಆಗಿದೆ. ದಿಸ್ ಈಸ್ ಈಕ್ವಲ್ ಟು ವಿ ಐ ಬಾರ್ ಏನಾಗಿದೆ, ಯಾವುದರಿಂದ ಆಗಿರುತ್ತೆ ಅದು, ಡೆಫಿನೇಷನ್ ಆಫ್ ಪಾರ್ಷಿಯಲ್ ಮೋಲಾರ್ ಪ್ರಾಪರ್ಟಿ ತಗೊಂಡಿದ್ದೀವಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗಿರ್ಬೋದು, ಗಿಬ್ಸ್ ಫ್ರೀ ಎನರ್ಜಿ ಆಗಿರ್ಬೋದು, ಎಂಟ್ರೋಪಿ ಆಗಿರ್ಬೋದು. ಇಲ್ಲಿ ಚೇಂಜ್ ಇನ್ ವಿ ಇದೆ. ಸೊ ಏನಾಗಿದೆ ಅದು ವಿ ಐ ಬಾರ್. ಸೊ ದಿಸ್ ವಿ ಐ ಬಾರ್ ಹೇಗಾಗುತ್ತೆ, ಡೋ ಮ್ಯೂ ಐ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಈಸ್ ಈಕ್ವಲ್ ಮ್ಯೂ ಐ ಬಾರ್. ಲಾಸ್ಟ್ ಇಕ್ವೇಷನ್ ಇದೆ ನೋಡಿ, ದಿಸ್ ಈಸ್ ದಿ ಪಾರ್ಷಿಯಲ್ ಮೋಲಾರ್ ವ್ಯಾಲ್ಯೂಮ್. ನಾವು ಗಿಬ್ಸ್ ಫ್ರೀ ಎನರ್ಜಿನ, ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ಆರ್ ಕೆಮಿಕಲ್ ಪೊಟೆನ್ಷಿಯಲ್ನ ಟೆಂಪ್ರೇಚರ್ ಜೊತೆ ವೇರಿ ಮಾಡಿದಾಗ ನಮಗೆ ನೆಗೆಟಿವ್ ವ್ಯಾಲ್ಯೂ ಆಫ್ ಎಂಟ್ರೋಪಿ ಮೀನ್ಸ್ ಪಾರ್ಷಿಯಲ್ ಮೋಲಾರ್ ಎಂಟ್ರೋಪಿ ಸಿಕ್ತು. ನಾವು ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿನ ಪ್ರೆಸರ್ ಜೊತೆಗೆ ವೇರಿ ಮಾಡಿದಾಗ ನಮಗೆ ಪಾರ್ಷಿಯಲ್ ಮೋಲಾರ್ ವ್ಯಾಲ್ಯೂಮ್ ಅಪ್ಟೈನ್ ಆಯಿತು.
ನಮಗೆ ನೆನಪಿರಬೇಕು ಯಾವ್ಯಾವುದು ವೇರಿ ಆದಾಗ ಯಾವುದು ಅಪ್ಟೈನ್ ಆಗುತ್ತೆ ಅಂತೇಳಿ. ಸೊ this equation gives the last equation gives the variation of chemical potential of any constituent I with pressure is equal to the partial molar volume. ಏನಾಗುತ್ತೆ ಅದಕ್ಕೆ ಪಾರ್ಷಿಯಲ್ ಮೋಲಾರ್ ವ್ಯಾಲ್ಯೂಂಗ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಇದು ವೇರಿಯೇಷನ್ ಆಫ್ ಪಾರ್ಷಿಯಲ್ ಮೋಲಾರ್ ಫ್ರೀ ಎನರ್ಜಿ ವಿತ್ ಪ್ರೆಸರ್.